ಅಕ್ಕ ಹೋದಾಗಿಂದ ನಾನೇ ಪೂಜೆ ಮಾಡ್ತಿದ್ದೆ. ಆದ್ರೆ ಯಾವಾಗ ಸೌಂದರ್ಯ ಕಾಲಿಟ್ಲೋ ಒಂದಿನನೂ ಕೂಡ ಈ ಗೌರವ ಸಿಗ್ಲಿಲ್ಲ. ಆದ್ರೆ ಈಗ ಮತ್ತೆ ದಿಶಾಯಿಂದ ಈ ಮನೆಯಲ್ಲಿ ಗೌರವ ಸಿಗ್ತಿದೆ. ಇನ್ ಮುಂದೇನಾದ್ರೂ ಇದೇ ತರ ದೊಡ್ಡ ಜವಾಬ್ದಾರಿ ಸಿಗೋ ತರ ಮಾಡಪ್ಪ ದೇವ್ರೆ. ಏನಿ ಸುಕ್ಕು, ನಿನ್ ಮುಖದಲ್ಲಿ ಕೊಳೆ ಕಾಣಿಸ್ತದೆ. ಏನ ಕೊಳೆ ಅನ್ಬಿಟ್ನ? ಅಯ್ಯೋ ಇಲ್ಲ ಕಳೆ ಕಾಣಿಸ್ತದೆ. ಇದೆಲ್ಲ ನಮ್ ದಿಶನ್ ದಯೆ. ಜಾಜಿ, ಈ ಎಲೆಕ್ಷನ್ ಅಲ್ಲಿ ಗೆಲುವಾಗ್ಲಿ ಅಂತ ಬೇಡ್ಕೋತಾ ಮಾವನ ಹತ್ರ ಆಶೀರ್ವಾದ ತಗೊಳ್ಳಿ. ಸರಿ ಮೇಡಮ್. ಸರ್, ಗೆಲುವು ನಂದಾಗ್ಲಿ ಅಂತ ಆಶೀರ್ವಾದ ಮಾಡಿ ಸರ್. ಅದಕ್ಕೆ ನೀವು ಅಪ್ಪನ ಆಶೀರ್ವಾದ ತಗೊಳ್ಳಿ, ಖಂಡಿತ ನೀವೇ ಗೆಲ್ತೀರ. ಓ ಸೌಂದರ್ಯ, ಕೂಕು, ಅಣ್ಣನ ಆಶೀರ್ವಾದ ತಗೋ, ನೀ ಡೆಫಿನೆಟ್ ಆಗಿ ಗೆಲ್ತೀಯ. ಆದ್ರೆ ರೀ ಬಾವ ಜಾಜಿ ಗೆಲ್ಲಿ ಅಂತ ಮೊದ್ಲೇ ಆಶೀರ್ವಾದ ಮಾಡಾಯ್ತಲ್ಲ. ಓ ಅವೆಲ್ಲ ನಿಂಗೆ ಗೊತ್ತಾಗಲ್ಲ. ಹಿರಿಯರ ಆಶೀರ್ವಾದ ತಗೊಂಡ್ರೆ ಗೆಲುವು ಖಂಡಿತ. ನೀವು ಹೋಗಮ್ಮ ಸೌಂದರ್ಯ. ಸೌಂದರ್ಯ, ನಾವಿಬ್ರು ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ಜೊತೆಗೆ ಆಶೀರ್ವಾದ ತಗೊಳ್ಳೋಣ. ಈ ಎಲೆಕ್ಷನ್ ಅಲ್ಲಿ ಸೋಲು ನಿಂದಾಗ್ಲಿ. ನೀನ್ ಅಂದ್ಕೊಂಡ ಹಾಗೆ ಗೆಲುವು ಸಿಗ್ಲಿ. ಅಲ್ಲ ಬಾವ, ಇಶನ್ ಮಾತ್ರ ಆಶೀರ್ವಾದ ಮಾಡಿ ನಮ್ ಸೌಂದರ್ಯಂಗೆ ಆಶೀರ್ವಾದ ಮಾಡ್ಲಿಲ್ವಲ್ಲ. ಅದು ಹಾಗಲ್ಬೇಕು. ಅಣ್ಣಂಗೆ ಒಂದ್ ಕೈ ಏಟಾಗಿಲ್ವಾ, ಇನ್ನೊಂದ್ ಕೈ ಹತ್ರ ದಿಶಾ ಇದ್ಲು, ಅದಕ್ಕೆ ಅವ್ರ ತಲೆ ಮುಖಿ ಆಶೀರ್ವಾದ ಮಾಡಿದ್ದಾರೆ. ಅಣ್ಣಂಗೆ ಸೌಂದರ್ಯ ಆಗ್ಲಿ ದಿಶಾ ಆಗ್ಲಿ ಇಬ್ರು ಸೊಸೆ ಅಂದ್ರೆ ಅವ್ರಿಬ್ರ ಮೇಲೂ ಪ್ರೀತಿ ಇದೆ ಕಣೆ. ದಿಶಾ ಎಲ್ಲಮ್ಮ ಇದೆಯಾ? ಸುಕನ್ಯಾ ಮೇಡಮ್ ಬಂದ್ರು, ನೋಡ್ಕೋತೀನಿ. ಇಲ್ಲೇನಮ್ಮ ಮಾಡ್ತಿದೀಯಾ? ಅದಾ ಚಿಕ್ಕತ್ತೆ, ಒಂದ್ ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಬಂದೆ. ಏ ದಿಶಾ, ಅರ್ಚನಾ ನೋಡಿ ಯಾಕೆ ಚಿಕ್ಕತೆ ಚಿಕ್ಕತೆ ಅಂತ ಮಾತಾಡ್ತಿದೀಯಾ? ಓ ಚಿಕ್ಕತ್ತೆ, ನೀವ್ ಇಲ್ಲಿಲ್ವಾ? ಇಲ್ಲಿದ್ದೀರಾ ಹೇಳಿ. ಏ ದಿಶಾ, ಏನ್ ಕಾಮಿಡಿ ಮಾಡ್ತಿದೀಯಾ? ಕಾಮಿಡಿನ? ಏ ದಿಶಾ, ಅರ್ಚನಾ ನೋಡಿ ಚಿಕ್ಕತೆ ಅಂತ ಮಾತಾಡ್ತೀಯಾ, ಈಗ ನೋಡಿದ್ರೆ ಜಾಜಿ ನೋಡಿ ಚಿಕ್ಕತೆ ಅಂತ ಮಾತಾಡ್ತೀಯಾ. ಏನ್ ಕಾಮಿಡಿ ಮಾಡ್ತಿದ್ಯಾ? ನಾನು ಇಬ್ರು ಮಧ್ಯೆ ಇದೀನಿ ಕಣೆ. ಜಸ್ಟ್ ಜೋಕಿಂಗ್, ತಮಾಷೆ. ನೀನ್ ಇಲ್ಲಿ ಕಾಮಿಡಿ ಮಾಡು, ಅಲ್ಲಿ ಸೌಂದರ್ಯ ಅಂಡ್ ಗ್ಯಾಂಗು ಸೀರಿಯಸ್ ಆಗಿ ಓಟ್ ಹಾಕೋರ್ಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ಅದು ಬಿಡು, ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಏನು? ಯಾ ಚಿರು ನಿನ್ಗೋಸ್ಕರ ಹುಡುಕ್ತಿದ್ದಾನೆ, ನಿನ್ನ ಕರಿತಿದ್ದಾನೆ ಕಣೆ. ಏನು ಅಜ್ಮನ್ ನನ್ನ ಹುಡುಕ್ತಿದಾರ? ಏನಮ್ಮ ನೀನು ದೀಪನ್ ತರಾನೇ ಹಸ್ಬೆಂಡು ಅಂತಿದೀಯಾ? ಅದು ದೀಪ ಅವರಿದ್ದಾಗ ಅವ್ರನ್ನ ಹಸ್ಬೆಂಡು ಅಂತ ಕರೀತಿದ್ರು ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ಅವ್ರನ್ನ ಹಂಗೆ ಕರೆಯೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓ ಹೌದಾ, ಒಳ್ಳೇದೊಳ್ಳೇದು, ಆ ತರನೇ ಕರಿ, ಅವನ್ಗೂ ಖುಷಿ ಆಗತ್ತೆ. ಏನಮ್ಮ ಸುಮ್ನೆ ನಿಂತಿದ್ಯಾ? ಅಲ್ಲಿ ನಿನ್ನ ಹಸ್ಬೆಂಡು ಕರಿತಿದ್ದಾನೆ, ಬಾ. ಏನಮ್ಮ ದಿಶು, ಖುಷಿನಲ್ಲಿ ತಲೆ ಎಲ್ಲ ಹೊಡ್ಕೋದಿಲ್ಲ, ನೋಡ್ಕೊಂಬರ್ಬೇಕು ತಾನೆ. ಸರಿ ಸರಿ ಸರಿ. ಚಿರು, ದಿಶಾ ಹತ್ರ ಮಾತಾಡ್ಬೇಕಂತಿದ್ದಲ್ಲಪ್ಪ, ಕರ್ಕೊಂಬಂದೀನಿ. ಅದೇನ್ ಮಾತಾಡ್ಬೇಕೋ ಮಾತಾಡ್ಕೊ. ಚಿಕ್ಕತ್ತೆ, ನೀವು ನನ್ನ ಜೊತೆನೇ ಇರಿ, ಸುಮ್ಮನೆ ಹೋಗ್ತೀರಾ? ಇರಿ.
ಏನೇ ದಟ್ಟಿ ಥರ ಮಾತಾಡ್ತೀಯಾ? ಹೊಸ್ದಾಗಿ ಮದುವೆ ಆಗಿದ್ದೀರ ಗಂಡ ಹೆಂಡತಿ ನೀವು, ನಿಮ್ಮಂತೆ ನಾನೇ ಹೇಗೆ ಇರೋಕ್ಕಾಗುತ್ತೆ? ಬರ್ತೀನಿ. ರೀ 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 ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬೀಳೋ ನಾಟಕ ಬೇರೆ ಆಡ್ತಾ ಇದ್ದೀರಾ? ಇದೆಲ್ಲ ಮಾಡ್ಬಿಟ್ರೆ ಮನ್ಸು ಕರಗ್ಬಿಡುತ್ತ ಅಲ್ಲಿ. ಸಾರಿ ಚಿರಾಗ್, ಏನ್ ಕರೆದಿದ್ದು? ಏನಾದ್ರೂ ಬೇಕಿತ್ತಾ? ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತ? ಏನ್ ಪರ್ಸನಲ್ಲೂ ಇಲ್ಲ, ನಿಮ್ ಪಾಡಗ್ ನೀವಿದ್ರೆ ಒಳ್ಳೇದು. ಅಂತ ನಾನೇನ್ ಮಾಡ್ದೆ? ಏಕ್ರಿ, ಯಾಕೆ ದೀಪವ್ರ ಕಟೌಟ್ನ ಮುಟ್ಟಿದ್ ನೀವು? ಯಾಕೆ ಮುಟ್ಬಾರ್ದಾ? ಹೌದು, ಮುಟ್ಬಾರ್ದು. ಮುಟ್ಟೋದು ಅಲ್ದೆ ಅದನ್ನ ಯಾಕೆ ಇಲ್ಲಿಟ್ಟಿದ್ದೀರಾ? ಇಡ್ಬಾರ್ದಾ ಚಿರಾಗ್? ಇಡ್ಬಾರ್ದು. ಯಾಕೆ? ಅವ್ರನ್ನ ಮುಟ್ಟಕ್ಕಾಗ್ಲಿ ಮಾತಾಡ್ಸಕ್ಕಾಗ್ಲಿ ನನಗ್ ಮಾತ್ರ ರೈಟ್ಸ್ ಇರೋದು. ಓಕೆ ಚಿರಾಗ್, ಇನ್ಮೇಲೆ ಮುಟ್ಟೋದು ಇಲ್ಲ, ಎತ್ತಿಡೋದು ಇಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಮತ್ತೆ ಕಟೌಟ್ ಹತ್ರ ಸಾರಿ ಕೇಳ್ಬೇಕಾ? ಸಾರಿ ಕೇಳಿದ್ರು ಆಗಲ್ಲ. ಇನ್ನೇನ್ ಮಾಡ್ಬೇಕು? ಕಟೌಟ್ ಮೊದಲಿತ್ತು ಅದೇ ಜಾಗಕ್ಕೆ ವಾಪಸ್ ಇಡಿ.